9ನೇ ತರಗತಿ ಕನ್ನಡ ಪಠ್ಯ ಪೂರಕ ಅಧ್ಯಯನ 6 ಗುಣಸಾಗರಿ ಪಂಡರಿಬಾಯಿ ಎಲ್ಬಿಎ ಪ್ರಶ್ನೋತ್ತರಗಳು. ಪ್ರಶ್ನೆ 15. ಪಂಡರಿಬಾಯಿಯವರ ಬಹುದೊಡ್ಡ ಗೌರವ ಯಾವುದು? ಉತ್ತರ: ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ತಮಿಳಿನ ಅದ್ಭುತ ಪ್ರತಿಭೆ ಶಿವಾಜಿ ಗಣೇಶನ್ ಅವರ ಮೊದಲ ಚಿತ್ರಗಳ ನಾಯಕಿಯಾಗಿ ನಟಿಸಿರುವುದು ಪಂಡರಿಬಾಯಿಯವರ ಬಹುದೊಡ್ಡ ಗೌರವವಾಗಿದೆ. ಪ್ರಶ್ನೆ 16. ಪಂಡರಿಬಾಯಿಯವರು ಯಾವಾಗ ನಿಧನರಾದರು? ಉತ್ತರ: ಪಂಡರಿಬಾಯಿಯವರು 29/1/2002 ನಿಧನರಾದರು. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 17. ಗುಣಸಾಗರಿ ಪಂಡರಿಬಾಯಿಯ ವ್ಯಕ್ತಿತ್ವವನ್ನು ತಿಳಿಸಿ. ಉತ್ತರ: ಭಾರತೀಯ ಚಿತ್ರರಂಗದ ಮಹಾನ್ ನಟಿಯಾದ ಪಂಡರಿಬಾಯಿಯವರು ಅತ್ಯಂತ ಸರಳ ವ್ಯಕ್ತಿತ್ವದವರಾಗಿದ್ದರು. ಚಿತ್ರರಂಗದ ಉತ್ತುಂಗದಲ್ಲಿದ್ದಾಗಲೂ ಸಾಮಾನ್ಯರಂತೆ ಬದುಕಿದ್ದ ಇವರು ತಮ್ಮ ಕಷ್ಟದ ಹಾದಿಯನ್ನು ಎಂದೂ ಮರೆಯಲಿಲ್ಲ. ದೇವರಲ್ಲಿ ಗಾಢ ನಂಬಿಕೆ ಹೊಂದಿದ್ದ ಇವರು ದುಡಿಮೆಯಲ್ಲೇ ದೇವರನ್ನು ಕಂಡವರು. ಇವರ ಬದುಕು ಇತರರಿಗೆ ದಾರಿದೀಪವಾಗುವ ಮೇಣದ ಬತ್ತಿಯಂತಿದೆ. ಪ್ರಶ್ನೆ 18. ಪಂಡರಿಬಾಯಿಯವರ ಹೆಸರು ಬದಲಾವಣೆಗೆ ಕಾರಣವೇನು? ಉತ್ತರ: ಪಂಡರಿಬಾಯಿಯವರ ತಂದೆ ರಂಗರಾವ್ ಅವರಿಗೆ ಪಂಢರಪುರದ ಪಂಢರೀನಾಥನಲ್ಲಿ ಅಪಾರ ಶ್ರದ್ಧೆ ಮತ್ತು ಭಕ್ತಿ ಇತ್ತು. ದೇವರ ಮೇಲಿನ ಈ ಅಚಲ ನಂಬಿಕೆಯಿಂದಾಗಿ ಅವರು ತಮ್ಮ ಮಗಳ ಹೆಸರನ್ನು ಗೀತಾ ಎಂಬುದರ ಬದಲಾಗಿ ಪಂಡರಿಬಾಯಿ ಎಂದು ಬದಲಿಸಿದರು. ಪ್ರಶ್ನೆ 19. ಪಂಡರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು? ಉತ್ತರ: ಒಮ್ಮೆ ಆದರ್ಶ ನಾಟಕ ಸಂಘ ಹಮ್ಮಿಕೊಂಡಿದ್ದ ಮುದುಕನ ಮದುವೆ ನಾಟಕ ಪ್ರಾರಂಭವಾಗಲು ಅರ್ಧ ಗಂಟೆ ಇರುವಾಗ ನಟಿ ಬರುವುದಿಲ್ಲವೆಂಬ ಸುದ್ದಿ ತಿಳಿಯಿತು. ಟಿಕೆಟ್ಗಳು ಪೂರ್ತಿ ಮಾರಾಟವಾಗಿದ್ದವು. ನಾಟಕ ನಿಂತರೆ ಕುಟುಂಬಕ್ಕೆ ತೊಂದರೆಯಾಗುತ್ತದೆ ಎಂಬ ಕಾರಣಕ್ಕೆ ಅಣ್ಣ ವಿಮಲಾನಂದರ ಕೋರಿಕೆಯ ಮೇರೆಗೆ ಪಂಡರಿಬಾಯಿಯವರು ಅನಿವಾರ್ಯವಾಗಿ ಆ ಪಾತ್ರವನ್ನು ನಿರ್ವಹಿಸುವ ಮೂಲಕ ಮೊದಲ ಬಾರಿಗೆ ಬಣ್ಣ ಹಚ್ಚಿದರು. ಪ್ರಶ್ನೆ 20. ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳು ಯಾವುವು? ಉತ್ತರ: ಪಂಡರಿಬಾಯಿಯವರ ಮನೆಯಲ್ಲಿ ಸಂಗೀತ ಮತ್ತು ಸಂಸ್ಕೃತಿಯ ಸೃಜನಶೀಲ ವಾತಾವರಣವಿತ್ತು. ಬಾಲ್ಯದಿಂದಲೇ ಇವರು ಸಂಗೀತದ ಅಭ್ಯಾಸ, ಹರಿಕಥೆ ಮತ್ತು ಕೀರ್ತನೆಗಳನ್ನು ಹಾಡುವುದನ್ನು ಕಲಿತಿದ್ದರು. ಕುಟುಂಬದಲ್ಲಿದ್ದ ಈ ಶಿಸ್ತು ಮತ್ತು ಕಲಾಮಯ ವಾತಾವರಣವೇ ಇವರು ಶ್ರೇಷ್ಠ ಕಲಾವಿದೆಯಾಗಿ ರೂಪುಗೊಳ್ಳಲು ಪ್ರಮುಖ ಕಾರಣವಾಯಿತು.